ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಇಂದು ನಡೆದಿದ್ದು, ಪಾಲಿಕೆ ಮೇಯರ್ ಆಗಿ ಯಲ್ಲಪ್ಪ ನಾಯ್ಕೋಡಿ, ಅವಿರೋಧವಾಗಿ ಉಪಮೇಯರ್ ಹೀನಾ ಬೇಗಂ ಅವರು ಆಯ್ಕೆಯಾಗಿದ್ದಾರೆ. ಕಲಬುರಗಿ ಟೌನ್ ಹಾಲ್ ನಲ್ಲಿ ನಡೆದ ಈ ಚುನಾವಣೆಯಲ್ಲಿ ಅನೇಕ ರಾಜಕೀಯ ಮುಖಂಡರು ಭಾಗವಹಿಸಿದ್ರು. ಇಬ್ಬರು ಕಾಂಗ್ರೆಸ್ನ ಪಾಲಿಕೆ ಸದಸ್ಯರು ಈಗ ಮೇಯರ್ ಹಾಗೂ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಕಲಬುರಗಿ ನಗರದ ಟೌನ್ ಹಾಲ್ ನಲ್ಲಿ ನಡೆದ ಚುನಾವಣೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಟಾಕಿ ಹೊಡೆದು ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅಲಮಪ್ರಭು ಪಾಟೀಲ್ ಸೇರಿದಂತೆ ಯಲ್ಲಪ್ಪ ನಾಯ್ಕೋಡಿ ಅವರು ಮಾತನಾಡಿದರು. ಅವರನ್ನು ತಿರಸ್ಕರಿಸ ಕಾರಣ ಮೇಯರ್ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಯಿತು. ಮತ್ತು ಡೆಪ್ಟಿ ಮೇಯರ್ ಚುನಾವಣೆಯಲ್ಲಿ ಕೂಡ JDSನ ಅಲೀಂ ಪಟೇಲ್ರು ನಾಮಪತ್ರ ಸಲ್ಲಿಸಿದರು. ಅವರು ಕೂಡ ಹೋದ ಪಾರ್ಲಿಮೆಂಟ್ನಲ್ಲಿ ಅವ್ರ ತಂದೆಯವರು ನಮ್ಮ ಪರವಾಗಿದ್ದರು. ಅವರು ಕೂಡ ವಿಡ್ರಾ ಮಾಡಿಕೊಂಡ ಸಲುವಾಗಿ ಎರಡು ಮೇಯರ್ ಮತ್ತು ಡೆಪ್ಟಿ ಮೇಯರ್ ಅವಿರೋಧ ಆಯ್ಕೆ ಆಗಿದೆ. ಸ್ಥಾಯಿ ಸಮಿತಿಯ ಎಲ್ಲ ಸದಸ್ಯರನ್ನು ಕೂಡ ನಾವು ನಾಲ್ಕು ಜನ ನಮ್ಮ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಭಾಳ ಶಾಂತ ರೀತಿಯಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಇವತ್ತು ಸೆಷನ್ ಇದ್ದರೂ ಕೂಡ ನಮ್ಮ ಲೋಕಸಭಾ ಚುನಾವಣೆಯ ಗೆದ್ದು ಬಂದ ನಂತರ ರಾಧಾಕೃಷ್ಣ ಅವರು ಕೂಡ ಆಗಮಿಸಿದ್ದಾರೆ. ವಿಧಾನ ಪರಿಷತ್ ತಿಪ್ಪಣ್ಣಪ್ಪನವರು, ಚಂದ್ರಶೇಖರ್ ಪಾಟೀಲರು, ಖನಿಜ ಪಾತಿ ಮೇಡಮ್ ಅವರು, ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಒಕ್ಕಟ್ಟಾಗಿ ಇದನ್ನು ಮಾಡಿದ್ದಾರೆ. ಸರ್ಕಾರಕ್ಕೂ ಮತ್ತು ಎಲ್ಲ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ಒಳ್ಳೆಯ ಬೆಳವಣಿಗೆ. ಈ ರೀತಿಯನ್ನು ಬಂದರೆ ಅವಿರೋಧ ಆಯ್ಕೆ ಮುಂದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು JDSನ ಅಲೀಂ ಪಟೇಲ್ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಡ್ರಾ ಮಾಡಿಕೊಂಡ್ರು ಬೆಂಬಲ ಮಾಡ್ದಂಗೆಲ್ಲ ಮೇಯರ್ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದಂಥ ಅಭ್ಯರ್ಥಿ ಬೇಕಂತ ನಮ್ಗೆ ರಿಜೆಕ್ಟ್ ಮಾಡಿದ್ರು. ಬೇಕತ್ತಲ್ಲ ಒಂದು ಮನುಷ್ಯ ಎರಡು ಸರ್ಟಿಫಿಕೇಟ್ ತೊಗೊಳಕ್ಕೆ ಬರಲ್ಲ. ಅವ ತೊಗೊಂಡು ಒಂದು ಸರ್ಟಿಫಿಕೇಟ್ ಮೊದಲಿಂದ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಮಹಾಪೌರು ಮತ್ತು ಉಪಮಹಾಪೌರರು ಚುನಾಯಿಸಲಾಗಿದೆ. ನಾವು ಏನು ಅವಿರೋಧವಾಗಿ ಚುನಾಯಿತರಾಗಿದ್ದೀವಿ. ಅದೇ ರೀತಿ ನಾವು ಜನರ ನಿರೀಕ್ಷೆಗೆ ತಕ್ಕಂತೆ ಜನರ ಒಂದು ಭರವಸೆಗೆ ತಕ್ಕಂತೆ ನಗರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಮುಖಾಂತರ ಹೇಳುತ್ತಾ, ನಗರದ ಅನೇಕ ಸಮಸ್ಯೆಗಳಿವೆ. ಏಕೆಂದರೆ ನಗರ ದಿನನಿತ್ಯ ನಮ್ಮ ನಗರ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಆದರೆ ಮೂಲಭೂತ ಸೌಲಭ್ಯ ನಮ್ಮ ಪಾಲಿಕೆಯಿಂದ ಸಿಗ್ತಾ ಇಲ್ಲ ಅಂತೇಳಿ ಜನರ ಒಂದು ಅಳಲಿದೆ. ಆ ಅಳಲನ್ನು ನಾವು ನಿವಾರಿಸ್ತೀವಿ. ನಗರದಲ್ಲಿ ಜನರ ಸಹಕಾರದೊಂದಿಗೆ, ಎಲ್ಲ ನಾಗರಿಕರ ಸಹಕಾರದೊಂದಿಗೆ ನಗರವನ್ನು ಒಂದು ಸುಂದರ ನಗರ ಮತ್ತು ಗಾರ್ಡನ್ ನಗರ ಮಾಡಬೇಕಂತೇಳಿ ನಾವು ಒಂದು ಕನಸು ಕಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ನನ್ನ ಮೇಲೆ ನಾನು ನಗರವನ್ನು ಅತಿ ಒಂದು ಸುಂದರವಾಗಿ ಮತ್ತು ಸುರಕ್ಷಿತವಾಗಿ ಮತ್ತು ಆರೋಗ್ಯವಂತ ನಗರ ಮಾಡಬೇಕಂತೇಳಿ ನಾನು ಛಲ ತೊಟ್ಟಿದ್ದೀನಿ. ತಮ್ಮೆಲ್ಲರ ಸಹಕಾರ ಇರಲಿ. ಮುಂದಿನ ದಿನಗಳ ಸಹಿತ ನಾನು ಎಲ್ಲರೂ ಕೂಡಿ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಮುಖಾಂತರ ಹೇಳ್ತೇನೆ. ಮಾತುಗಳು ಫಸ್ಟ್ ನಮ್ಮ ಉದ್ದೇಶ ನೀರು ನೈರ್ಮಲ್ಯ ರಸ್ತೆ. ಫಸ್ಟ್ ನೀರಿಗಾಗಿ ಒತ್ತು ಕೊಡ್ತೀವಿ, ನೈರ್ಮಲ್ಯಕ್ಕೆ ಒತ್ತು ಕೊಡ್ತೀವಿ. ಆಮೇಲೆ ನಾಯಿಗಳ ಹಾವಳಿ ನಗರದಲ್ಲಿ ಭಾಳ ಹೆಚ್ಚಾಗಿದೆ. ಅದಕ್ಕೊಂದು ನಾವೆಲ್ಲರೂ ನಮ್ಮ ಪಕ್ಷದ ಎಲ್ಲ ಹಿರಿಯರು, ನಾಯಕರು ಮತ್ತು ಅಧಿಕಾರಿಗಳೊಂದಿಗೆ ಖುದ್ದು ಚರ್ಚಿಸಿ, ಏಕೆಂದರೆ ಅಧಿಕಾರಿಗಳ ಒಂದು ಸಹಕಾರ ನಮಗೆ ಬೇಕಾಗ್ತಾ ಇದೆ. ಅಧಿಕಾರಿಗಳ ಜೊತೆ ಕೂಡಿ ಒಂದೊಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಕಂಡುಹಿಡಬೇಕಂತೇಳಿ ಒಂದು ನಾಳೆ ನನ್ನ ಬಿಟ್ಟು ಇವತ್ತೇ ಚಾರ್ಜ್ ತೊಗೊಳ್ತಾ ಇದ್ದೀವಿ. ತಾವೆಲ್ಲರೂ ಬರಬೇಕು. 4 ಗಂಟೆ ಸುಮಾರು ಇವತ್ತು ಚಾರ್ಜ್ ತೊಗೊಳ್ತೀವಿ. ನಾವು ಮೆರವಣಿಗೆ ಮಾಡೋಂಗಿಲ್ಲ, ಕೆಲಸ ಮಾಡಿ ತೋರಿಸಿ ಬಂದಿದ್ದೀವಿ. ಇವತ್ತು ಚಾರ್ಜ್ ತೊಗೊಂಡು ನಾಳೆಯಿಂದ ಕೆಲಸ ಚಾಲು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಿ ಸಾಧ್ಯ ಆದಷ್ಟು ಜನರಿಗೆ ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನನ್ನ ಆತ್ಮೀಯರು, ನನಗೆ ಬೇಕಾದಂಥ ಎಲ್ಲ ಹಿರಿಯರು, ನಾಗರಿಕರು ಇವತ್ತಿನ ದಿವಸ ನಾನು ಚಾರ್ಜ್ ತೊಗೋತೀನಿ. ತಾವೆಲ್ಲರೂ ಬರಬೇಕಂತೇಳಿ ಈ ಮುಖಾಂತರ ಮಾಧ್ಯಮ ಮುಖಾಂತರ ಹೇಳಿ ಈ ಸಂದರ್ಭದಲ್ಲಿ MP ರಾಧಾಕೃಷ್ಣ ದೊಡ್ಡಮನಿ, ಶಾಸಕ ಅಲಮಪ್ರಭು ಪಾಟೀಲ್, ಶಾಸಕಿ ಖನೀಜ್ ಫಾತಿಮಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್.
ಕಲಬುರಗಿ.